ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೀಡಿರುವ ಕ್ಲೀನ್ ಚಿಟ್ ವರದಿಯ ಪ್ರತಿ ಸಿಕ್ಕ ತಕ್ಷಣ ಅದನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆವರಣಕ್ಕೆ ತೆಗೆದುಕೊಂಡು ಹೋಗಿ ನಾನೇ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೇನೆ ಅಂತ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ಅಕ್ರಮದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸಿರುವುದನ್ನು ಖಂಡಿಸಿ ಪ್ರತಿಕ್ರಿಯಿಸಿದ ಅವರು, ನಮ್ಮ ನಿರಂತರ ಹೋರಾಟಕ್ಕೆ ಈಗ ಅರ್ಧ ಜಯ ಸಿಕ್ಕಿದೆ. ಈ ಬೃಹತ್ ಅಕ್ರಮದ ಸಮಗ್ರ ತನಿಖೆಯನ್ನು ಸ್ವತಂತ್ರ ಸಂಸ್ಥೆಯಾದ ಸಿಬಿಐಗೆ ವಹಿಸಬೇಕು ಅಂತ ನಾವು ಪಟ್ಟು ಹಿಡಿದಿದ್ದೆವು. ಆದರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ಸಿಐಡಿಗೆ ನೀಡಿದೆ. ಸಿಐಡಿಗೆ ಪ್ರಕರಣ ನೀಡಿದರೆ ಅಂತಿಮವಾಗಿ ಪ್ರಭಾವಿಗಳಿಗೆ ಕ್ಲೀನ್ ಚಿಟ್ ನೀಡಿ ಪ್ರಕರಣ ಮುಚ್ಚಿ ಹಾಕುವುದು ಸರ್ಕಾರದ ತಂತ್ರ ಅಂತ ಕಿಡಿಕಾರರು. ಕಾಲ್ತುಳಿತದಲ್ಲಿ 11 ಅಮಾಯಕರ ಪ್ರಾಣ ಕಳೆದುಕೊಂಡರೂ ಯಾರಿಗೆ ಶಿಕ್ಷೆ ಆಗಿಲ್ಲ. ಉನ್ನತ ಮಟ್ಟದ ಕ್ಲೀನ್ ಚಿಟ್ ನೀಡಲಾಗಿದೆ. 11 ಜನರ ಸಾವಿಗೆ ಅಸಲಿ ಕಾರಣ ಯಾರು? ಅವರಿಗೆ ನ್ಯಾಯ ಸಿಗ್ಬೇಡ್ವೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ವರದಿಯ ಪ್ರತಿ ಸಿಕ್ಕ ಕೂಡಲೇ ಕೆಎಸ್ಸಿಯ ಕಚೇರಿ ಮುಂದೆ ನಿಂತು ಅವರದಿನ ಸುಟ್ಟು ಹಾಕಿ ಪ್ರತಿಭಟಿಸುತ್ತೇನೆ ಅಂತ ಎಚ್ಚರಿಸಿದರು. ಕಾಕ್ರೋಚ್ ಪಾರ್ಟಿ ಹೋರಾಟದಲ್ಲಿ ಸತ್ತವರಿಗೆ 1 ಕೋಟಿ ಕೊಡಿ ಅಂತ ಕೇಳ್ತಾರೆ. ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತ್ತ ಬಡ ಜನರಿಗೆ ನೀಡಿದ್ದು ಕೇವಲ 20 ಲಕ್ಷ ರೂಪಾಯಿ ಮಾತ್ರ. ಪರಿಹಾರ ವಿತರಣೆಯಲ್ಲೂ ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈ ಎಲ್ಲಾ ವಿಷಯಗಳನ್ನ, ಸರ್ಕಾರದ ಹಿನ್ನಡೆಗಳನ್ನ ಮತ್ತು ವೈಫಲ್ಯಗಳನ್ನ ಮುಂಬರುವ ಶಾಸನಸಭೆಯ ಅಧಿವೇಶನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತೇನೆ. ಜನರ ಪರವಾಗಿ ನಮ್ಮ ಹೋರಾಟವನ್ನ ಬೀದಿಯಿಂದ ಸದನದವರೆಗೂ ಕೊಂಡೊಯ್ಯುತ್ತೇವೆ ಅಂತ ಸ್ಪಷ್ಟಪಡಿಸಿದ್ರು. ಆ ಕಾರಣಕ್ಕೆ ನೀವು ವಿಪಕ್ಷ ನಾಯಕ ಆಗಿರೋದು. ಬಟ್ ನೀವು ಸ್ಟ್ರಾಂಗ್ ಆಗಿದ್ರೆ ಇವೆಲ್ಲ ಸಮಸ್ಯೆಗಳಲ್ಲ, ವಿಪಕ್ಷ ನಾಯಕರ ವೀಕ್. ಸರ್ಕಾರ ಒಬ್ಬ ಪ್ರಧಾನವರನ್ನ ಹುದ್ದೆಯಿಂದ ತೆಗೆದುಹಾಕುವ ಮೂಲಕ ನಿಜವಾಗಿ ಪ್ರಧಾನಿಯವರನ್ನೇ ರಕ್ಷಿಸಿದೆ ಅಂತ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಹಾಗೂ ಕನೌಜ್ ಸಂಸದ ಅಖಿಲೇಶ್ ಯಾದವ್ ವ್ಯಂಗ್ಯವಾಡಿದ್ರು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ದೇಶದ ಯುವಕರ ಒಗ್ಗಟ್ಟು ಮತ್ತು ಹೋರಾಟದ ಮನೋಭಾವಕ್ಕೆ ನಾನು ತಲೆಬಾಗ್ತೇನೆ. ಯುವಕರ ಆಕ್ರೋಶದ ಮುಂದೆ ಸರ್ಕಾರ ಕೊನೆಗೂ ಮಂಡಿಯೂರಬೇಕಾಯಿತು. ತಮ್ಮನ್ನ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದ ಸರ್ಕಾರಕ್ಕೆ ಜನಶಕ್ತಿ ಏನೆಂಬುದು ಯುವಕರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ಪ್ರಕ್ರಿಯೆ ಮತ್ತು ವಿಶ್ವವಿದ್ಯಾಲಯಗಳನ್ನ ರಾಜಕೀಯದ ಬಣ್ಣದಲ್ಲಿ ನೋಡ್ಲಾಗ್ತಾ ಇದೆ. ಇದರ ಪರಿಣಾಮ ಶಿಕ್ಷಣದ ಗುಣಮಟ್ಟ ಕುಸಿದಿದ್ದು ವಿದ್ಯಾರ್ಥಿಗಳ ವಿಶ್ವಾಸವು ಹದಗೆಟ್ಟಿದೆ ಅಂತ ಅಖಿಲೇಶ್ ಆರೋಪ ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ವಿದ್ಯಾರ್ಥಿಗಳೇ ದೊಡ್ಡ ಬೆಲೆ ತೆರೆದಿದ್ದಾರೆ. ಆದರೆ ನಿಜವಾದ ತಪ್ಪಿತಸ್ಥರ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೇವಲ ಕಾನೂನು ತಿದ್ದುಪಡಿ ತಂದ್ರೆ ಸಮಸ್ಯೆ ಬಗೆಹರುವುದಿಲ್ಲ. ಪರೀಕ್ಷೆ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸಬೇಕು ಅಂತ ಅವರು ಆಗ್ರಹ ಮಾಡಿದ್ರು. ಯುವಕರ ಭವಿಷ್ಯದೊಂದಿಗೆ ಆಟವಾಡುವುದನ್ನ ಸರ್ಕಾರ ನಿಲ್ಲಿಸಬೇಕು. ಉದ್ಯೋಗ ಮತ್ತು ಶಿಕ್ಷಣದ ಬಗ್ಗೆ ವಿಶ್ವಾಸ ಮೂಡಿಸುವ ನೀತಿಗಳನ್ನ ಜಾರಿಗೆ ತಂದಿದ್ರೆ ಯುವಕರ ಸಮಾಧಾನ ಮತ್ತಷ್ಟು ಹೆಚ್ಚಾಗ್ಲಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. ಎಲ್ಲ ಹೇಳ್ಬಿಟ್ರಿ, ಬಟ್ ಆ ಬಿಲ್ ಪಾಸ್ ಮಾಡಕ್ ಹೋದ್ರು, ಕಠಿಣ ಶಿಕ್ಷೆ, ದಂಡ ಅಂತ. ಅದಕ್ಕೆ ವಿರುದ್ಧವಾಗಿ ಓಟ್ ಹಾಕದ್ರಿ. ಮಾನ ಮರ್ಯಾದೆ ಇಲ್ಲ. ಕಠಿಣ ಶಿಕ್ಷೆ ಯಾರು ಲೀಕ್ ಮಾಡ್ತಾರ ಅವ್ರಿಗೆ ಕಠಿಣ ಕಾನೂನು ತರಬೇಕು ಅಂತ ಹೇಳ್ತಾ ಇದ್ರಿ, ವಾದ ಮಾಡ್ತಿದ್ರಿ. ಬಟ್ ಆ ಬಿಲ್ ಬಂದಾಗ ಅದಕ್ಕೆ ವಿರುದ್ಧವಾಗಿ ಓಟ್ ಹಾಕ್ತೀರಿ. ಉದ್ದೇಶ ಏನ್ ಮತ್ತೆ? ರಾಜಕಾರಣ ಯಾವ ಮಟ್ಟಕ್ಕೆ ಅಂದ್ರೆ, ನಾಳೆಗೆ ನೀವು ವಿಪಕ್ಷ ಸ್ಥಾನದಲ್ಲಿ ಕೂತಿದಿರಲ್ಲ, ನಿಮ್ನು ಆಡಳಿತ ಆಚಕ ಹಾಕ್ಬಿಟ್ಟು ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾರು ಅಧಿಕಾರಕ್ಕೆ ಬಂದ್ಬಿಡ್ತಾರೆ. ಈ ನೀಟ್ ವಿಚಾರದಲ್ಲಿ ಅಧಿಕೃತ ವಿರೋಧ ಪಕ್ಷ ಸ್ಥಾನವನ್ನ ನಿರ್ವಹಣೆ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಸಮಾಜವಾದಿ ಪಕ್ಷನೂ ಅಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಅಭಿಜಿತ್ ದೀಪ್ಕೆ. ಕಠಿಣ ಕಾನೂನು ತರಬೇಕು, ಮಟ್ಟ ಹಾಕ್ಬೇಕು, ಬಿಗಿ ಮಾಡಬೇಕು ಅಂತ ವಾದ ಮಾಡ್ತೀರಿ, ಭಾಷಣ ಮಾಡ್ತೀರಿ. ಆ ಬಿಲ್ ವಿರುದ್ಧ ಯಾಕೆ ಓಟ್ ಹಾಕ್ತೀರಿ? ಮತ್ತೆ ಬರೀ ರಾಜಕಾರಣ ಮಾಡೋದೇನಾ ನಿಮ್ದಲ್ಲ ಕೆಲಸ? ಭಾಷಣ ಮಾಡ್ತಾ ಇದೀರಿ. ಕಠಿಣ ಕಾನೂನು ತರಬೇಕು, ಶಿಕ್ಷೆ ಆಗ್ಬೇಕು ತಪ್ಪಿತಸ್ಥರಿಗೆ. ನಿಮ್ಮ ಉದ್ದೇಶ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಾ, ಕಠಿಣ ಕಾನೂನು ಬೇಕಾ, ಅಥವಾ ಇನ್ಯಾರ್ದು ರಾಜೀನಾಮೆ ಬೇಕಾ? ಜನ ವಾಚ್ ಮಾಡ್ತಿರೋದೇನಲ್ಲ. ಕಠಿಣ ಕಾನೂನು ಇವೆಲ್ಲ ಒಳಗೊಂಡಂತ ಬಿಲ್ಗಳಿಗೆ ಓಟ್ ಹಾಕಲ್ಲ, ವಿರುದ್ಧವಾಗಿ ಓಟ್ ಹಾಕ್ತಿರಿ. ಅದ್ಯಾವ ಸೀಮೆ ಇದು? ಗರ್ಭಿಣಿ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಗಳ ಬಿಡುಗಡೆ ಸಂಬಂಧಿಸಿದ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಹೊಸ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಡಿದ ಆರೋಪ ಲೋಕಸಭೆಯಲ್ಲಿ ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಲೋಕಸಭೆಯಲ್ಲಿ ಮಾತನಾಡಿದಂತ ಪ್ರಿಯಾಂಕಾ ಗಾಂಧಿ, ಗರ್ಭಿಣಿ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿಗಳ ಬಿಡುಗಡೆಗೆ ಸಂತಸ ವ್ಯಕ್ತಪಡಿಸಿದ ವ್ಯಕ್ತಿನ ಶಿಕ್ಷಣ ಸಚಿವರನ್ನಾಗಿ ನೇಮಿಸಲಾಗಿದೆ ಅಂತ ಆರೋಪಿಸಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ಆರೋಪ ಆಧಾರರಹಿತವಾಗಿದೆ, ಪುರಾವೆ ನೀಡಬೇಕು, ಇಲ್ಲವಾದ್ರೆ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ, ನನ್ನ ಬಳಿ ಪುರಾವೆಗಳಿವೆ, ಅವನ್ನ ನೀಡುತ್ತೇನೆ ಅಂತ ಹೇಳಿದ್ರು. ಬಳಿಕ ಸ್ಪೀಕರ್ ಓಂ ಬಿರ್ಲಾ ಪ್ರಿಯಾಂಕಾ ಗಾಂಧಿಯ ಹೇಳಿಕೆಯನ್ನ ಲೋಕಸಭೆಯ ದಾಖಲೆಗಳಿಂದ ತೆಗೆದು ಹಾಕಲಾಗಿದೆ ಅಂತ ಘೋಷಣೆ ಮಾಡಿದ್ರು. ದಾಖಲೆ ಇಲ್ಲದೆ ಆರೋಪ ಮಾಡ್ಬಿಡ್ತಾರೆ, ಅವೆಲ್ಲ ಏನಾಗುತ್ತೆ, ಹಿಂಗೆ ಕಿತ್ಕೊಂಡು ಹೋಯ್ತವೆ. ಅದೇ ದೊಡ್ಡ ಸಮಸ್ಯೆ. ಅಟ್ಲೀಸ್ಟ್ ಇಲ್ಲ ವಾಟ್ಸಪ್ ಯೂನಿವರ್ಸಿಟಿ ಓದ್ಕೊಂಡು ಲೋಕಸಭೆಗೆ ಹೋದ್ರಾಗತ್ತೇನು? ಕರೆಕ್ಟಾಗಿ ಓದ್ಕೊಂಡು ಹೋದ್ರಾಗತ್ತೆ, ಇಲ್ಲ ಕಡ್ತಿಂದ ತೆಗೆದಾಕ್ತಾರೆ. ನೀಟಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಆರೋಪ ಮಾಡಬೇಕು ಅಂದ್ರೆ ಸಿಗ್ತವೆ ನೀಟಾಗಿ. ಡಿ ಕೆ ಶಿವಕುಮಾರ್ ಕೇಳಿದ್ರೆ ಕೊಡ್ತಾರಪ್ಪ ಕರ್ನಾಟಕದಲ್ಲಿ. ಅಲ್ಲೆಲ್ಲ ವಾಟ್ಸಪ್ ಅಲ್ಲಿ ವೈರಲ್ ಆಗಿ ನೋಡ್ಕೊಂಡ್ರಂಗೆ. ಆ ಮಂತ್ರಿ ಎಲ್ಲಿ ಅವರು ಮೂಲ ಧಾರವಾಡದವರು.
ಅಲ್ಲಿ ಫೋನ್ ಮಾಡಿ ಸಂತೋಷ್ ಲಾಡ್ಗೋ ಯಾರಿಗೋ ಕೇಳಿದ್ರೆ ಹೇಳ್ತಾರೆ ಅವರ ಪ್ರಾಬ್ಲಮ್ ಏನು ಅಂತ. ಅಲ್ಲಿ ಯಾವ್ದೋ ವಾಟ್ಸಪ್ ಅಲ್ಲಿ ಬಂತು ಅಲ್ಲಿ ಕೊಡ್ತಾರೆ, ಅದನ್ನ ಹೇಳ್ಬಿಡ್ತಾರೆ. ಸಿಗ್ತಾ ಮೂಲ ಸಿಗದೆ ಇರ್ತವೆ ಹೌದಲ್ಲ. ಮಂಡ್ಯ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಆಂತರಿಕ ಭಿನ್ನಮತ ಬಹಿರಂಗವಾಗಿದ್ದು ಸಂಘಟನಾ ಸಭೆಗಳಲ್ಲೇ ಕಾರ್ಯಕರ್ತರ ಆಕ್ರೋಶ ಸ್ಫೋಟಗೊಂಡಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದ ಸಂಘಟನಾ ಸೃಜನಾ ಅಭಿಯಾನ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯಾಗುವ ನಾಯಕತ್ವದ ಕೊರತೆ ಇದೆ ಅಂತ ಆರೋಪಿಸಿದ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಜೆಡಿಎಸ್ ನಾಯಕರೊಂದಿಗೆ ಮೃದು ಧೋರಣೆ ಅನುಸರಿಸುತ್ತಾರೆ ಅಂತ ಕಿಡಿಕಾರರು. ಎಐಸಿಸಿ ವೀಕ್ಷಕ ಸೈಮನ್ ಅಲೆಕ್ಸ್ ಹಾಗೂ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಸಮ್ಮುಖದಲ್ಲೇ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಒತ್ತಾಯ ಮಾಡಿದ್ರು. ನಾಯಕರು ಪರಿಸ್ಥಿತಿಯನ್ನ ಶಾಂತಗೊಳಿಸಲು ಪ್ರಯತ್ನ ಮಾಡಿದ್ರು, ಕಾರ್ಯಕರ್ತರು ಒಪ್ಪಲಿಲ್ಲ. ಕೊನೆಗೆ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಭೆ ಯಾವುದೇ ತೀರ್ಮಾನವಿಲ್ಲದೆ ಅರ್ಧದಲ್ಲೇ ಅಂತ್ಯವಾಯಿತು. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಗರ ಘಟಕದ ಅಧ್ಯಕ್ಷರ ಆಯ್ಕೆ ಕುರಿತು ನಡೆದ ಸಭೆಯಲ್ಲೂ ಭಿನ್ನಾಭಿಪ್ರಾಯ ಭುಗಿಲೆದ್ದಿತ್ತು. ಎಐಸಿಸಿ ವೀಕ್ಷಕ ಮನೋಜ್ ಚವ್ಹಾಣ್ ಉಪಸ್ಥಿತಿಯಲ್ಲೇ ನಾಯಕರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಮಾಜಿ ಶಾಸಕ ರಮೇಶ್ ಕುಡಚಿ ಅವರ ಆಪ್ತ ಹೇಮಂತ್ ಲಿಂಗಾಡೆ ಮೇಲೆ ಹಲ್ಲೆ ನಡೆದಿರುವ ಆರೋಪವೂ ಕೇಳಿಬಂದಿದೆ. ಘಟನೆ ಬಳಿಕ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮಾರ್ಕೆಟ್ ಪೊಲೀಸ್ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಒಂದೇ ದಿನ ಮಂಡ್ಯ ಮತ್ತು ಬೆಳಗಾವಿಯಲ್ಲಿ ನಡೆದ ಈ ಎರಡು ಬೆಳವಣಿಗೆಗಳು ಕಾಂಗ್ರೆಸ್ನ ಆಂತರಿಕ ಭಿನ್ನಮತವನ್ನ ಮತ್ತೊಮ್ಮೆ ಬಹಿರಂಗಪಡಿಸಿತು. ಅಂದ್ರೆ ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ, ನೇಮಿಸುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ನಡೀತಾ ಇದೆ. ಸೊ ಎಲ್ಲಾ ಪಾರ್ಟಿಗಳು ಸಹಜವಿಲ್ಲ.